ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸುಂಕಗಳ ರಾಜ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಅವಮಾನ ಮತ್ತು ಹಿನ್ನಡೆಯನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ. ಇಡೀ ಜಗತ್ತನ್ನು ಟ್ಯಾರಿಫ್ ಮೂಲಕ ಸೋಲಿಸಿಬಿಡಬಹುದು, ಬಗ್ಗಿಸಿಬಿಡಬಹುದು ಅಂದುಕೊಂಡಿದ್ದ ಟ್ರಂಪ್ಗೆ ಭಾರತ ಒಂದು ಪಾಠ ಕಲಿಸ್ತು. ಈಗ ಮತ್ತೊಂದು ದೇಶ ಭಾರತದ ಹಾದಿಯಲ್ಲೇ ಹೆಜ್ಜೆ ಹಾಕ್ತಾ ಇದೆ. ಅವರು ಅಮೆರಿಕದ F-35ಗಳನ್ನು ನಿರಾಕರಿಸಿದ್ದಾರೆ, ಟ್ಯಾರಿಫ್ ಧಮಕಿಗಳನ್ನು ಧಿಕ್ಕರಿಸಿದ್ದಾರೆ, ನಾನಾ ದೇಶಗಳ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗೆ ಭಾರತದ ಜೊತೆ ಅತಿ ಮುಖ್ಯ ಡೀಲ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಅಲ್ಲಿನ ಪ್ರಧಾನಿ ಮಾರ್ಚ್ ಆರಂಭಕ್ಕೆ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅಂದಹಾಗೆ ಅದು ಬೇರೆ ಯಾವುದೋ ದೇಶ ಅಲ್ಲ. ಕಳೆದ 1 ವರ್ಷದ ಹಿಂದೆ ಭಾರತದ ವಿರುದ್ಧ ಜಿದ್ದಿಗೆ ಬಿದ್ದಂತೆ ಆಡ್ತಾ ಇದ್ದ, ಭಾರತದ ಮೇಲೆ ನಾನಾ ರೀತಿಯ ಆರೋಪಗಳನ್ನು ಮಾಡ್ತಾ ತನ್ನ ನೆಲದಲ್ಲಿ ಭಾರತದ ವಿರೋಧಿಗಳಿಗೆ ಆಶ್ರಯ ಕೊಡ್ತಾ ಇದ್ದ ದೇಶ ಕೆನಡಾ. ಹಾಗಾದ್ರೆ ಕೆನಡಾದ ಪ್ರಧಾನಿ ಭಾರತಕ್ಕೆ ಬರ್ತಾ ಇರೋದು ಯಾಕೆ? ಇಲ್ಲವರು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋ ಒಪ್ಪಂದಗಳೇನು ಮತ್ತು ಅಮೆರಿಕ ಜೊತೆಗಿನ ಅವರ ವೈಮನಸ್ಯ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಇದೇ 13, 14 ಮತ್ತು 15ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲ್ ಅನ್ನ ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ಕೆನಡಾ ಉತ್ತರ ಅಮೆರಿಕಾದ ದೇಶ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅಮೆರಿಕ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಯುನೈಟೆಡ್ ಕಿಂಗ್ಡಮ್ ಹಾಗೂ ಇದೇ ಕೆನಡಾ ಸೇರಿ 5 ಐಸ್ ಅನ್ನೋ ಒಂದು ಇಂಟೆಲಿಜೆನ್ಸ್ ಕೂಟವನ್ನು ರಚನೆ ಮಾಡಿಕೊಂಡಿವೆ. ಉತ್ತರ ಅಮೆರಿಕಾದ ವಾಯು ಪ್ರದೇಶವನ್ನು ಕಾಪಾಡೋದು ಮತ್ತು ಅಲ್ಲಿನ ಗಸ್ತಿಗೆ ಸಂಬಂಧಪಟ್ಟ ಹಾಗೆ ಕೂಡ ಕೆನಡಾ ಹಾಗೂ ಅಮೆರಿಕಾಗಳು ಒಟ್ಟಿಗೆ ಕೆಲಸ ಮಾಡುತ್ತವೆ. ಅಲ್ಲೂ ಈ 2 ದೇಶಗಳ ನಡುವೆ ಒಂದು ಸಹಭಾಗಿತ್ವ ಇದೆ. ಗೆಳೆಯರೆ, ಅಮೆರಿಕದ ಈ ಹಿಂದಿನ ನಾಯಕತ್ವ ತನ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲೊಂದು ಅದ್ಭುತ ಸಹಕಾರವನ್ನು ಸಾಧಿಸುವುದಕ್ಕೆ ಪ್ರಯತ್ನ ಪಟ್ಟಿತ್ತು. ಯಾರು ಪ್ರಾದೇಶಿಕವಾಗಿ ಶತ್ರುತ್ವಗಳಿಲ್ಲದಂಥ, ಸಮಸ್ಯೆಗಳಿಲ್ಲದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತಾರೋ ಆ ದೇಶಗಳು ಜಾಗತಿಕ ನಾಯಕತ್ವದ ಕಡೆಗೆ ಕೈ ಚಾಚೋದಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿನೇ ಅಮೆರಿಕ ಕೆನಡಾ, ಯುರೋಪ್ ಹಾಗೂ ಕೆಲ ದಕ್ಷಿಣ ಅಮೆರಿಕಾದ ದೇಶಗಳ ಜೊತೆ ಕೂಡ ಅತ್ಯುತ್ತಮ ಬಾಂಧವ್ಯವನ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತು. ಹಾಗೆ ದಕ್ಷಿಣ ಅಮೆರಿಕಾದಲ್ಲಿ ಕಮ್ಯುನಿಸ್ಟ್ ಆಡಳಿತಗಳು ಬರೋದಕ್ಕೆ ಶುರುವಾದಾಗ, ರಷ್ಯಾದ ಪ್ರಭಾವ ಹೆಚ್ಚಾಗ್ತಾ ಇದೆ ಅಂತ ಅನ್ನಿಸಿದಾಗ ಅಮೆರಿಕ ಆತಂಕಕ್ಕೂ ಈಡಾಗ್ತಾ ಇತ್ತು. ಅಮೆರಿಕ ತನ್ನ ಸುತ್ತಮುತ್ತಲಿನ ದೇಶಗಳ ಬಗ್ಗೆ ಎಷ್ಟು ಎಚ್ಚರಿಕೆಯಿಂದ ಇತ್ತು ಅಂದರೆ ಆ ಎಲ್ಲ ದೇಶಗಳ ಅಭಿವೃದ್ಧಿಯಲ್ಲಿ ಕೂಡ ತನ್ನ ದೊಡ್ಡ ಕೊಡುಗೆ ಇರೋ ಹಾಗೆ ನೋಡ್ಕೊಳ್ತಾ ಇತ್ತು. ಮಿತ್ರ ದೇಶಗಳು ಅಂದರೆ ತನ್ನ ಮಾತು ಕೇಳುವ ದೇಶಗಳಿಗೆ ಆರ್ಥಿಕ ಹೊರೆ ಬೀಳದಂತೆ ಅವರ ಪ್ರಗತಿಗೆ ಕೂಡ ಅಮೆರಿಕ ಕೊಡುಗೆ ಕೊಡ್ತಾ ಹೋಗ್ತಾ ಇತ್ತು. ಆ ಮೂಲಕ ತನ್ನ ಹಿಡಿತವನ್ನಲ್ಲಿ ಗಟ್ಟಿ ಮಾಡ್ಕೊಳ್ತಾ ಇತ್ತು. ಆದರೆ ಈಗೇನಾಗಿದೆ ನೋಡಿ, ಟ್ರಂಪ್ ಬಂದ ನಂತರ ಯುರೋಪ್ ಅಮೆರಿಕಾದಿಂದ ದೂರ ಆಗ್ತಾ ಇದೆ. ಅಮೆರಿಕದ ಮಿತ್ರ ದೇಶಗಳು ಅಂತ ಗುರುತಿಸಿಕೊಂಡಿದ್ದ ಜಗತ್ತಿನ ನಾನಾ ದೇಶಗಳು ಅಮೆರಿಕ ಮೇಲಿನ ವಿಶ್ವಾಸವನ್ನು ಕಳ್ಕೊಳ್ತಾ ಹೋಗ್ತಾ ಇವೆ. ಹಾಗೆ ಅಮೆರಿಕ ಜೊತೆ ನೇರವಾಗಿ ಗಡಿ ಹಂಚಿಕೊಳ್ಳುವ ಕೆನಡಾ ಕೂಡ ಅಮೆರಿಕ ಅಧ್ಯಕ್ಷರ ನಿಲುವುಗಳಿಂದ ಕಾನಲ್ಲಿ ಕೂತಿದೆ. ಟ್ರಂಪ್ ಅಧ್ಯಕ್ಷರಾದ ಕೂಡಲೇ ಕೆನಡಾನ ಅಮೆರಿಕಾದ 51ನೇ ರಾಜ್ಯ ಅಂತ ಹೇಳಿದ್ರು. ಕೆನಡಾ ಪ್ರಧಾನಿಯನ್ನ ಗವರ್ನರ್ ಅಂತ ಕರೆದ್ರು. ಇದು ಕೆನಡಾದ ಜನರ ಆಕ್ರೋಶಕ್ಕೆ ಕೂಡ ಕಾರಣ ಆಯಿತು. ಅದರ ಬೆನ್ನಲ್ಲೇ ಕೆನಡಾ ಮೇಲೆ ಅಮೆರಿಕ ಟ್ಯಾರಿಫ್ಗಳನ್ನು ಹೇರ್ತು. ಕೆನಡಾದಿಂದ ಅಮೆರಿಕಾಗೆ ಹೋಗುವ ಇಂಧನ ಮತ್ತು ಇಂಧನ ಮೂಲದ ಪ್ರಾಡಕ್ಟುಗಳು ಹಾಗೂ ಇನ್ನಿತರ ವಸ್ತುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವಸ್ತುಗಳ ಮೇಲೆ 35% ಟ್ಯಾರಿಫ್ ಬೀಳ್ತಾ ಇದೆ. ಇಷ್ಟು ವರ್ಷ ಅಮೆರಿಕ ಜೊತೆ ಅತಿ ಹೆಚ್ಚು ವ್ಯಾಪಾರ ಮಾಡ್ತಾ ಇದ್ದ ಕೆನಡಾ ಈಗ ಸಹಜವಾಗಿ ಸಂಕಷ್ಟಕ್ಕೆ ಸಿಲುಕಿದೆ. ಈ ನಡುವೆ ಅಮೆರಿಕ ತನ್ನ F-35 ಯುದ್ಧ ವಿಮಾನಗಳ ಖರೀದಿಗಾಗಿ ಕೆನಡಾ ಮೇಲೆ ಒತ್ತಡವನ್ನು ಶುರು ಮಾಡಿದೆ. ಖರೀದಿ ಮಾಡದೇ ಇದ್ರೆ 100% ಟ್ಯಾರಿಫ್ ಹಾಕೋ ಧಮಕಿಯನ್ನು ಕೂಡ ಅಮೆರಿಕ ಕೊಡ್ತಾ ಇದೆ. ಇಲ್ಲಾಗಿರೋದೇನು ಅಂದರೆ, ಕೆನಡಾದ ವಾಯುಪಡೆಯಲ್ಲಿ CF-18 ಯುದ್ಧ ವಿಮಾನಗಳಿವೆ. ಅವುಗಳನ್ನು ನಿವೃತ್ತಗೊಳಿಸಿ ಅವುಗಳ ಜಾಗಕ್ಕೆ ಬೇರೆ ವಿಮಾನಗಳನ್ನು ತರೋದಕ್ಕೆ ಕೆನಡಾ ಯೋಚಿಸ್ತಾ ಇದೆ. ಆ ನಿಟ್ಟಲ್ಲವರು ಬೆಸ್ಟ್ ಆಯ್ಕೆ ಅಂತ ಅಂದುಕೊಂಡಿದ್ದು ಅಮೆರಿಕದ F-35 ಯುದ್ಧ ವಿಮಾನಗಳನ್ನು. ಅಲ್ಲಿ ಅಮೆರಿಕ ಹಾಗೂ ಕೆನಡಾಗಳು ಜಂಟಿಯಾಗಿ ನಾರ್ತ್ ಅಮೆರಿಕಾದ ವೈಮಾನಿಕ ಪ್ರದೇಶದಲ್ಲಿ ಗಸ್ತು ಮಾಡುತ್ತವೆ. ಹೀಗಾಗಿ ಅಲ್ಲಿ ಕೂಡ F-35 ಇದ್ದು ಬಿಟ್ರೆ ಸಂವಹನ, ಕೋಆರ್ಡಿನೇಷನ್ ಇದೆಲ್ಲ ಸುಲಭ ಆಗುತ್ತೆ ಅನ್ನೋದು ಕೆನಡಾದ ಐಡಿಯಾ ಆಗಿತ್ತು. ಹೀಗಾಗಿ 2022ರಲ್ಲೇ 88 F-35 ಯುದ್ಧ ವಿಮಾನಗಳ ಖರೀದಿಗೆ ಅಮೆರಿಕ ಹಾಗೂ ಕೆನಡಾ ನಡುವೆ ಮಾತುಕತೆ ಆಯಿತು. ಸುಮಾರು $19 ಬಿಲಿಯನ್ ಡೀಲಿಗೆ 2 ದೇಶಗಳು ಒಪ್ಪಿಗೆಯನ್ನು ಕೂಡ ಕೊಟ್ಟವು.
ಅಲ್ಲಿ ಖರೀದಿ ಪ್ರಕ್ರಿಯೆ ಆರಂಭಗೊಳ್ಳಬೇಕಿತ್ತು. ಆದರೆ ಅಷ್ಟರಲ್ಲಿ ಕಳೆದ ವರ್ಷ ಟ್ರಂಪ್ ಅಧಿಕಾರವನ್ನು ವಹಿಸಿಕೊಂಡ್ರು. ಅಧಿಕಾರಕ್ಕೆ ಬಂದ ಕೂಡಲೇ ಕೆನಡಾ ಹಾಗೂ ಅಮೆರಿಕಾದ ಸಂಬಂಧಗಳು ಹಳ್ಳ ಹಿಡಿದು, ಹೀಗಾಗಿ ಕೆನಡಾ ಈಗ F-35 ನಮಗೆ ಬೇಡ ಅಂತ ಹೇಳ್ತಾ ಇದೆ. ನಾವು ಬೇರೆ ಯುದ್ಧ ವಿಮಾನಗಳನ್ನು ನೋಡ್ಕೊಳ್ತೀವಿ ಅಂತ ಹೇಳಿರೋ ಕೆನಡಾ ಸ್ವೀಡನ್ನಿಂದ ಸ್ಯಾಬ್ ಗ್ರಿಪನ್ ಖರೀದಿ ಮಾಡೋ ಬಗ್ಗೆ ಯೋಚಿಸ್ತಾ ಇದೆ. ಇನ್ನು ಸ್ಯಾಬ್ ಕೂಡ ನಾವು ನಿಮಗೆ 72 ಯುದ್ಧ ವಿಮಾನಗಳನ್ನು ಕೊಡ್ತೀವಿ, ಜೊತೆಗೆ ಕೆನಡಾದ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳ್ತಾ ಇದೆ. ಅಕಸ್ಮಾತ್ ಈ ಡೀಲ್ ಆದರೆ ಅಮೆರಿಕಾಗಿದು ದೊಡ್ಡ ಆಘಾತ ಅನ್ನಿಸ್ಕೊಳ್ಳುತ್ತೆ. ಗೆಳೆಯರೆ, ಸ್ಯಾಬ್ ಗ್ರಿಪನ್ನ ಈ ಯುದ್ಧ ವಿಮಾನಗಳು 5ನೇ ತಲೆಮಾರಿನ ಯುದ್ಧ ವಿಮಾನಗಳಲ್ಲ, ಅವು 4ನೇ ಜನರೇಷನ್ನ ಯುದ್ಧ ವಿಮಾನಗಳು. ಆದರೂ ಕೆನಡಾ F-35ಗಳನ್ನು ನಿರಾಕರಿಸಿ ಈ 4ನೇ ತಲೆಮಾರಿನ ಯುದ್ಧ ವಿಮಾನಗಳ ಖರೀದಿಗೆ ಹೋಗ್ತಾ ಇದೆ. ಇನ್ನು ಇದೇ ಯುದ್ಧ ವಿಮಾನಗಳನ್ನು ಈ ಹಿಂದೆ ಸ್ವಿಟ್ಜರ್ಲ್ಯಾಂಡ್ ನಿರಾಕರಿಸಿತು. ಭಾರತ ಕೂಡ F-35 ಯುದ್ಧ ವಿಮಾನಗಳ ಖರೀದಿಗೆ ಒಲ್ಲೆ ಅಂತ ಹೇಳ್ತು. ಹಾಗೆ ಕಳೆದ ವರ್ಷ ಸ್ಪೇನ್ ಕೂಡ ಈ F-35 ಯುದ್ಧ ವಿಮಾನಗಳನ್ನು ನಿರಾಕರಿಸಿತ್ತು. ಈಗ ಕೆನಡಾ ಕೂಡ ನಮಗೂ F-35 ಬೇಡ ಅಂತ ಹೇಳ್ತಾ ಇದೆ. ಅಲ್ಲಿಗೆ ತಮ್ಮ ಯುದ್ಧ ವಿಮಾನಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಒದಗಿಸಿಕೊಡುವ ಟ್ರಂಪ್ ಅವರ ಪ್ರಯತ್ನಕ್ಕೆ ಇದೊಂದು ಹಿನ್ನಡೆ ಅನ್ನಿಸ್ಕೊಳ್ತಾ ಇದೆ. ಗೆಳೆಯರೆ, ಇಲ್ಲಿ F-35 ಬೇಡ ಅಂತ ಹೇಳೋದಕ್ಕೆ ಕೆನಡಾ 2 ಕಾರಣಗಳನ್ನು ಕೊಡ್ತಾ ಇದೆ. ಒಂದು, ಅಮೆರಿಕಾದ ಅಧ್ಯಕ್ಷರು ಬದಲಾದ ನಂತರ ಯುದ್ಧ ವಿಮಾನಗಳ ಬೆಲೆಯನ್ನು ಅಮೆರಿಕ 40% ಹೆಚ್ಚಿಸಿದೆ. ಈ ಹಿಂದೆ ಮಾತುಕತೆ ಆಗಿದ್ದು $19 ಬಿಲಿಯನ್. ಅದರಲ್ಲಿ ಯುದ್ಧ ವಿಮಾನಗಳು, ಮೇಂಟೆನೆನ್ಸ್ ಎಲ್ಲ ಸೇರ್ಪಡೆ ಆಗಿತ್ತು. ಆದರೆ ಈಗ $33 ಬಿಲಿಯನ್ ಬೆಲೆ ಏರಿಸಲಾಗಿದೆ. ಇದು ನಮಗೆ ಹೊರೆ ಆಗುತ್ತೆ, ಹೀಗಾಗಿ ಬೇಡ ಅನ್ನೋದು ಒಂದು. ಇನ್ನು ಅಮೆರಿಕಾದ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದರೆ ಅದರ ಸಂಪೂರ್ಣ ಹಿಡಿತ ಅವರ ಕೈಯಲ್ಲಿರುತ್ತೆ. ನಾವು ಹಣನೂ ಕೊಟ್ಟು ನಾವು ಖರೀದಿ ಮಾಡಿದ ಪ್ರಾಡಕ್ಟ್ಗಳ ಮೇಲಿನ ಹಿಡಿತವನ್ನು ಕೂಡ ಮಾರಾಟ ಮಾಡಿದವರ ಕೈಯಲ್ಲೇ ಇಟ್ಟರೆ ಅದರಿಂದ ಪ್ರಯೋಜನ ಆಗೋದಿಲ್ಲ ಅನ್ನೋದು ಎರಡನೇದು. ಇನ್ನು ಮೂರನೇ ಕಾರಣವನ್ನು ಕೆನಡಾ ಹೇಳ್ತಾ ಇಲ್ಲ, ಅದು ಟ್ಯಾರಿಫ್ ಮತ್ತು ಟ್ರಂಪ್ ಕಾರಣಕ್ಕೆ ಅಮೆರಿಕ ಹಾಗೂ ಕೆನಡಾದ ಸಂಬಂಧಗಳು ಕೆಟ್ಟಿವೆ. ಹೀಗಾಗಿ ಕೆನಡಾ ಅಮೆರಿಕಾದ ಯುದ್ಧ ವಿಮಾನಗಳನ್ನು ನಾವು ಖರೀದಿ ಮಾಡೋದಿಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ ನಮ್ಮ ಯುದ್ಧ ವಿಮಾನಗಳನ್ನು ಖರೀದಿ ಮಾಡದೇ ಇದ್ದರೆ ನಿಮ್ಮ ಮೇಲೆ 100% ಟ್ಯಾರಿಫ್ ಹಾಕ್ತೀವಿ ಅಂತ ಟ್ರಂಪ್ ಧಮಕಿ ಕೊಟ್ಟರೂ ಕೂಡ ಕೆನಡಾ ಆ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಬದಲಿಗೆ ಕೆನಡಾ ಕೂಡ ಅಮೆರಿಕಾದ ನೆರಳಿನಿಂದ ಹೊರಬರುವ ಮತ್ತು ಜಗತ್ತಿನ ನಾನಾ ದೇಶಗಳ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡು ಸಂಬಂಧಗಳನ್ನು ಸುಧಾರಿಸಿಕೊಳ್ಳುವ ಪ್ರಯತ್ನವನ್ನು ಆರಂಭ ಮಾಡ್ತಾ ಇದೆ. ಇದರ ಭಾಗವಾಗಿ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಗೆಳೆಯರೆ, ಜಿಯೋಪೊಲಿಟಿಕ್ಸ್ನ ವಿಷಯಕ್ಕೆ ನಾವು ಬಂದರೆ ಅಲ್ಲಿ ಯಾವ ಸಂಬಂಧಗಳು, ಯಾವ ಸ್ನೇಹಗಳು, ಯಾವ ಶತ್ರುತ್ವಗಳು ಯಾವು ಕೂಡ ಶಾಶ್ವತ ಅಂತೂ ಅಲ್ಲ. ಈಗ ನೋಡಿ, 2 ವರ್ಷಗಳ ಹಿಂದೆ ಕೂಡ ಅಮೆರಿಕ ಕೆನಡಾ ತುಂಬಾ ಚೆನ್ನಾಗಿದ್ವು. ಅಮೆರಿಕಾದ ಡೀಪ್ ಸ್ಟೇಟ್ ಹೇಳಿದ್ದೆಲ್ಲವನ್ನ ಕೆನಡಾ ಕೇಳ್ತಾ ಇತ್ತು. ಹಾಗೆ ಅಲ್ಲಿ ಜಸ್ಟಿನ್ ಟ್ರೂಡೋ ಅನ್ನೋ ಪ್ರಧಾನಿ ಇದ್ದ. ಭಾರತದ ವಿರುದ್ಧ ವಿನಾಕಾರಣ ವಿಷ ಕಾರ್ತಾ ಇದ್ದ. ಖಲಿಸ್ತಾನಿ ಕ್ರಿಮಿಗಳಿಗೆ ಆಶ್ರಯ ಕೊಟ್ಟಿದ್ದ. ಹರ್ದೀಪ್ ಸಿಂಗ್ ನಿಜ್ಜರ್ ಅನ್ನೋ ಖಲಿಸ್ತಾನಿ ಉಗ್ರ ಅಲ್ಲಿ ಏನೋ ಡ್ರಗ್ಸ್ ಗಲಾಟೆಗಳನ್ನು ಮಾಡ್ಕೊಂಡು ಗ್ಯಾಂಗ್ ವಾರಲ್ಲಿ ಸತ್ರೆ ಅದರ ಹಿಂದೆ ಭಾರತದ ಕೈವಾಡ ಇದೆ. ಭಾರತದ ಏಜೆನ್ಸಿಗಳೇ ಈ ಹತ್ಯೆಯನ್ನು ಮಾಡಿಸಿವೆ ಅಂತ ಅಲ್ಲಿನ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಪ್ರಧಾನಿ ಟ್ರೂಡೋ ಆರೋಪ ಮಾಡಿದ್ದ. ಸಾಕ್ಷಿಗಳನ್ನು ಕೊಡಯ್ಯ ಅಂದರೆ ಕೈ ಎತ್ತಿಬಿಟ್ಟ. ಖಲಿಸ್ತಾನಿ ಉಗ್ರನ ಸಾವಿಗೆ ಕೆನಡಾದ ಪಾರ್ಲಿಮೆಂಟ್ ಅಲ್ಲಿ ಸಂತಾಪ ಸೂಚಿಸಲಾಯಿತು. ಇಂದಿರಾ ಗಾಂಧಿಯವರ ಹತ್ಯೆಯನ್ನು ಸಂಭ್ರಮಿಸಿ ಖಲಿಸ್ತಾನಿಗಳು ಕೆನಡಾದಲ್ಲಿ ಭಿತ್ತಿಚಿತ್ರಗಳನ್ನು ಪ್ರದರ್ಶಿಸೋದಕ್ಕೆ ಟ್ರೂಡೋ ಅವಕಾಶವನ್ನು ಮಾಡಿಕೊಟ್ಟಿದ್ದ. ಆ ಸಂದರ್ಭದಲ್ಲಿ ಭಾರತ ಕೆನಡಾದ ರಾಯಭಾರ ಕಚೇರಿಯ ಸಿಬ್ಬಂದಿಯನ್ನು ಇಲ್ಲಿಂದ ಹೊರಹಾಕ್ತು. ಕೆನಡಾ ಕೂಡ ಅಲ್ಲಿ ಅದೇ ಕೆಲಸ ಮಾಡ್ತು. ಹೀಗೆ ಅವತ್ತಿಗೆ ಎರಡೂ ದೇಶಗಳ ಸಂಬಂಧಗಳು ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದ್ವು. ಹೀಗಾಗಿ ಅಲ್ಲಿ ನಡಿಬೇಕಿದ್ದ ಟ್ರೇಡ್ ಟಾಕ್ಸ್ ಮೇಲೆ ಕೂಡ ಇದು ಪರಿಣಾಮವನ್ನು ಬೀರ್ತು. ಆನಂತರ ಅಲ್ಲಿ ಟ್ರೂಡೋ ಅಧಿಕಾರವನ್ನು ಕಳ್ಕೊಂಡ. ಈಗ ಮಾರ್ಕ್ ಕಾರ್ನಿ ಕೆನಡಾದ ಪ್ರಧಾನಿಯಾಗಿದ್ದಾರೆ. 2 ಬ್ಯಾಂಕುಗಳ ಮುಖ್ಯಸ್ಥರಾಗಿದ್ದವರು, ಆರ್ಥಿಕ ತಜ್ಞ ಈತ. ಕೆನಡಾದ ವ್ಯಾಪಾರ ವಹಿವಾಟುಗಳನ್ನು ಹೆಚ್ಚು ಮಾಡೋದಕ್ಕೆ, ಆರ್ಥಿಕವಾಗಿ ಆ ದೇಶವನ್ನು ಮುನ್ನಡೆಸೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿರುವ ನಾಯಕ. ಮಾರ್ಕ್ ಅಧಿಕಾರಕ್ಕೆ ಬಂದ ಕೂಡಲೇ ಭಾರತದ ಜೊತೆಗಿನ ಸಂಬಂಧಗಳ ಸುಧಾರಣೆಯ ಕಡೆಗೆ ದೊಡ್ಡ ಗಮನವನ್ನು ಕೊಟ್ಟಿದ್ದಾರೆ. ಇನ್ನು ಈಗ ಅಮೆರಿಕ ಜೊತೆಗಿನ ಸಂಬಂಧಗಳು ಕೆನಡಾಗೆ ಹಳಸಿವೆ. ಕಾರ್ನಿ ವ್ಯಾಪಾರ ಸಂಬಂಧಗಳಲ್ಲಿ ಡೈವರ್ಸಿಟಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾರತ ಅನ್ನೋದು ಜಗತ್ತಿನ ಅತಿ ದೊಡ್ಡ ಮಾರುಕಟ್ಟೆ, ಅತಿ ವೇಗವಾಗಿ ಬೆಳೀತಿರೋ ಆರ್ಥಿಕತೆಯನ್ನು ಹೊಂದಿರೋ ದೇಶ. ಹೀಗಾಗಿ ಈಗ ಭಾರತ ಎಲ್ಲರಿಗೂ ಬೇಕು. ಯುರೋಪಿಯನ್ ಯೂನಿಯನ್ಗೂ ಭಾರತ ಬೇಕು, ಅಮೆರಿಕಾಗೂ ಬೇಕು, ರಷ್ಯಾಗೂ ಬೇಕು, ಕೆನಡಾ ಚೈನಾಗಳಿಗೆ ಕೂಡ ಭಾರತದ ಮಾರುಕಟ್ಟೆ ಬೇಕು. ಸೊ ಮಾರ್ಕ್ ಕಾರ್ನಿ ವ್ಯಾಪಾರ ಒಪ್ಪಂದದ ಮಾತುಕತೆಗಳಿಗಾಗಿ ಭಾರತಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಭಾರತ ಮತ್ತು ಕೆನಡಾ ನಡುವೆ ಯುರೇನಿಯಂ ಸಹಕಾರ ಒಪ್ಪಂದಕ್ಕೆ ಸಹಿ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ನಮಗೆ ಇಂಧನದ ಅಗತ್ಯ ತುಂಬಾನೇ ಹೆಚ್ಚಿದೆ. ಅದರಲ್ಲೂ ಭಾರತ ಗ್ರೀನ್ ಎನರ್ಜಿ, ಕ್ಲೀನ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದೆ. ಈ ನಿಟ್ಟಲ್ಲಿ
ಕೆನಡಾ ಜೊತೆಗಿನ ಇಂಧನ ಒಪ್ಪಂದ ಭಾರತಕ್ಕೆ ತುಂಬ ದೊಡ್ಡ ಲಾಭವನ್ನು ಮಾಡಿಕೊಡೋ ಸಾಧ್ಯತೆ ಇರುತ್ತೆ. ಸೊ ಕೆನಡಾ ಮತ್ತು ಭಾರತದ ನಡುವೆ ಸುಮಾರು $2.8 ಬಿಲಿಯನ್ ಮೌಲ್ಯದ ಯುರೇನಿಯಂ ಸಹಕಾರ ಒಪ್ಪಂದ 10 ವರ್ಷಗಳಿಗೆ ಸಹಿ ಬೀಳುವ ಸಾಧ್ಯತೆ ಇದೆ. ಹಾಗೆ ಕಚ್ಚಾ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಸರಬರಾಜಿಗೆ ಸಂಬಂಧಪಟ್ಟ ಹಾಗೆ ಕೂಡ ಭಾರತ ಮತ್ತು ಕೆನಡಾ ನಡುವೆ ಒಪ್ಪಂದಕ್ಕೆ ಸಹಿ ಬೀಳಲಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಎರಡೂ ದೇಶಗಳ ನಡುವೆ ನಡೀಬೇಕಿರುವ ವ್ಯಾಪಾರ ಒಪ್ಪಂದದ ಬಗೆಗಿನ ಮಾತುಕತೆಗಳು ಹಾಗೂ ಮುಂದಿನ ಪ್ರಕ್ರಿಯೆಗಳಿಗೆ ಕಾರ್ನಿ ಭೇಟಿ ವೇಗವನ್ನು ಕೊಡುತ್ತೆ. ಗೆಳೆಯರೆ, ಕೆನಡಾ ಹಾಗೂ ಭಾರತದ ನಡುವೆ ಒಪ್ಪಂದಗಳಾದರೆ ಭಾರತಕ್ಕೆ ಬೇಕಾದ ಇಂಧನ, ರೇರ್ ಅರ್ತ್ ಮಿನರಲ್ಸ್, ಅಡ್ವಾನ್ಸ್ಡ್ ಟೆಕ್ನಾಲಜಿ, ಉದ್ಯೋಗ ಸೃಷ್ಟಿ, ಬಂಡವಾಳದ ಹರಿವು ಹೀಗೆ ಒಂದಷ್ಟು ಅನುಕೂಲಗಳಾಗತ್ವೆ. ಹಾಗೆ ಕೆನಡಾದ ಒಂದಷ್ಟು ಸರಕುಗಳಿಗೆ ಭಾರತದ ಮಾರುಕಟ್ಟೆ ಸಿಗುತ್ತೆ ಮತ್ತು ಭಾರತದ ಉತ್ಪಾದನೆಗಳಿಗೆ ಕೆನಡಾದ ಮಾರುಕಟ್ಟೆ ಕೂಡ ಮುಕ್ತವಾಗುತ್ತೆ. ಇಲ್ಲಿ ಎರಡೂ ದೇಶಗಳ ನಡುವೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಕೋಆಪರೇಷನ್ಗೆ ಕೂಡ ಸಹಿ ಬೀಳಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಡ್ವಾನ್ಸ್ಡ್ ಟೆಕ್ನಾಲಜಿಯ ಹಂಚಿಕೆ, ಜಂಟಿ ಸಂಶೋಧನೆಗಳು, ಜಂಟಿ ಅನ್ವೇಷಣೆಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಭಾರತದ ಸಂಶೋಧಕರಿಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತವೆ. ಇನ್ನು ಕೆನಡಾ ಕೂಡ ಅಮೆರಿಕದ ಟ್ಯಾರಿಫ್ನ ಕಾರಣಕ್ಕೆ ಕಳೆದುಕೊಳ್ಳುವ ಮಾರುಕಟ್ಟೆಯನ್ನು ಭಾರತದಲ್ಲಿ ಹುಡುಕಿಕೊಳ್ಳೋದಕ್ಕೆ ಇದು ಅವಕಾಶಗಳನ್ನು ಹೆಚ್ಚು ಮಾಡುತ್ತೆ. ಹೀಗಾಗಿ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರ ಭಾರತದ ಭೇಟಿ ತುಂಬಾನೇ ಕುತೂಹಲವನ್ನು ಕೆರಳಿಸ್ತಾ ಇದೆ. ಇನ್ನು ಕೆನಡಾ ಹಾಗೂ ಭಾರತದ ನಡುವೆ ಕೂಡ ಒಂದು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದರೆ ಭಾರತ ಜಾಗತಿಕ ವ್ಯಾಪಾರದಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಸ್ಥಾಪಿಸಿದ ಹಾಗಾಗತ್ತೆ. ಈಗಾಗಲೇ UK ಜೊತೆ ಭಾರತಕ್ಕೆ ವ್ಯಾಪಾರ ಒಪ್ಪಂದಗಳಾಗಿವೆ. ನ್ಯೂಜಿಲ್ಯಾಂಡ್ ಜೊತೆ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಒಮನ್ ಜೊತೆ ಭಾರತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದೆ. ಯುರೋಪಿಯನ್ ಯೂನಿಯನ್ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಯುರೇಷಿಯನ್ ಕೂಟದ ಜೊತೆ ವ್ಯಾಪಾರ ಒಪ್ಪಂದಗಳಾಗಿವೆ. ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳೋದು ಬಾಕಿ ಇದೆ. ಇಸ್ರೇಲ್ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಮಾತುಕತೆಗಳಾಗ್ತಾ ಇವೆ. ಹಾಗೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಜೊತೆ ಕೂಡ ಭಾರತ ವ್ಯಾಪಾರ ಒಪ್ಪಂದಕ್ಕಾಗಿ ಮಾತುಕತೆಗಳನ್ನು ಮಾಡ್ತಾ ಇದೆ. ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಭಾರತದ ವಸ್ತುಗಳಿಗೆ ಜಾಗತಿಕ ಮಾರುಕಟ್ಟೆ ಸಿಗುವ ಹಾಗೆ ಮಾಡುತ್ತೆ ಮತ್ತು ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆಗಳು ಬರೋದಕ್ಕೆ, ಇಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಗೆ ಇದು ಅವಕಾಶಗಳನ್ನು ತೆರೆಯಲಿದೆ. ಇದು ಗೆಳೆಯರೆ ಕೆನಡಾ ಪ್ರಧಾನಿ ಕಾರ್ನಿ ಅವರ ಮುಂದಿನ ತಿಂಗಳ ಭಾರತ ಭೇಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.